ಕಮಲಿಗೆ ಬರಕ್ಕೆ ಕೇಳಿದ್ದೀನಿ. ಕಮಲಿ ಬರಲಿ. ಹ್ಮ್. ಕಮಲಿಗೆ ಐ ಲವ್ ಯು ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಇದು ಡೈವರ್ಸ್ ಪೇಪರ್ ತೋರಿಸ್ಬಿಡ್ತೀನಿ. ನನ್ನ ಹೆಂಡತಿಗೂ ನನಗೂ ಡೈವರ್ಸ್ ಆಯಿತು, ಮುಗೀತು ಕತೆ ಅಂತ ಹೇಳ್ಬಿಟ್ಟು ಒಂದೇ ಸಲನೇ ತೋರಿಸ್ಬಿಡ್ತೀನಿ. ಫುಲ್ಲು ಖುಷಿ ಪಟ್ಬಿಡ್ತಾಳೆ. ಎಲ್ಲಪ್ಪ ಈ ಕಮಲಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಲೇ ಕಮಲಿ, ಅರ್ಜೆಂಟಾಗಿ ಬಾರಿ ನಿಂತ ಆಗ ಮಾತಾಡ್ಬೇಕು ನಾನು. ಎಷ್ಟು ಖುಷಿ ಪಡ್ತೀಯ ಗೊತ್ತಾ? ಅವಾಗ ನಾನು ಕಮಲಿ ಮಾತಾಡ್ತಿದ್ರೆ ನನ್ನ ಹೆಂಡತಿಗೆ ಗಡ 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 ಅಂತ ಎದ್ರುಕೊಂಡು ಮಾತಾಡ್ಬೇಕಿತ್ತು. ಆದ್ರೆ ಇವಾಗ ಅಂಥದ್ದೆಲ್ಲ ಸೀನೇನೆಯ ಇಲ್ಲ. ಹ್ಮ್. ಏನು ತಲೆ ಕೆಡ್ಸ್ಕೊಳ್ಳೋದು. ಹೀಗೆ ಡೈವರ್ಸ್ ಆಗೋಗ್ಬಿಟ್ಟೈತೆ. ರಾಜ ರೋಷ್ ಬಗ್ಗೆ ಆ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತ್ಕೊಂಡು ಕಮಲಿನ ಸುತ್ತಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಓಡಾಡ್ಬೋದು. ಇನ್ನು ಯಾರೋ ನನ್ನನ್ನು ಕೇಳೋಕ್ಕೆ ಅಲ್ವಾ, ಇನ್ನು ನೆಮ್ಮದಿಯಾಗಿದ್ಬಿಡ್ಬೋದು. ಪ್ರೀತ್ಸೆ ಪ್ರೀತ್ಸೆ ಹೈ ಬರ್ತಾ ಇದ್ದಂಗೆ ಅವಳೆ. ಬರ್ಲಿ ಬರ್ಲಿ ನನ್ನ ಡಾರ್ಲಿಂಗು, ನನ್ನ ಡಾರ್ಲಿಂಗು. ಹಾ, ಏನೋ ಹೇಳ್ಬೇಕು ಅಂತ ಕರೆದ್ರಿ. ಏನಿದು ಹೂವ ಎಲ್ಲ ಇಟ್ಕೊಂಡಿದ್ದೀರಾ? ಕಮಲಿ, ನಿಂಗೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ. ಗುಡ್ ನ್ಯೂಸ್, ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಹಾ, ಹೇಳಿ ಏನು ಅಂತ. ನಾನು ಆಶಾ ಇಬ್ರುನುವೆ ಡೈವರ್ಸ್ ತಗೊಂಡ್ಬಿಟ್ಟು ಇಬ್ರುನುವೆ ದೂರ ದೂರ ಆಗೋಗ್ಬಿಟ್ಟಿದೀವಿ. ಓಹೋ, ತಗತೀನಿ ಡೈವರ್ಸ್ ಅಂತ ಹೇಳ್ತಿದ್ರಿ ಅಲ್ವಾ, ಕೊನೆಗೂ ಡೈವರ್ಸ್ ತಗೊಬಿಟ್ರಾ? ಅಯ್ಯೋ, ಅಲ್ಲ ನೀವು ತಗೊಂಡು ಇದು ಮಾಡಬಾರ್ದಾಗಿತ್ತೇನೋ. ಸರಿ ಬಿಡಿ, ಹೋಗ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ. ನಿಮ್ಗುನ್ವೆ ಅವಳ ಜೊತೆ ಇರೋಕ್ಕೆ ಇಷ್ಟ ಇರಲಿಲ್ಲ ಮೊದಲಿಂದನೂ. ಅದಕ್ಕೇನೆ ನೀವು ಹೆಂಗೋ ತಗೊಂಡ್ರಿ. ಬಿಡಿ, ಹೆಂಗೋ ಆರಾಮಾಗಿರ್ರಿ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ, ಉಸಿರಾಗಿ ಪ್ರೀತ್ಸೆ, ಮನಸ್ಸಾಗಿ ಪ್ರೀತ್ಸೆ, ನನಗಾಗಿ ಪ್ರೀತ್ಸೆ, ನಿನಗಾಗಿ ಪ್ರೀತ್ಸೆ, ಓ ಕಮಲಿ, ಓ ಕಮಲಿ, ನೀ ನನ್ನ ಪ್ರೀತ್ಸೆ. ಅಯ್ಯೋ ರಾಹುಲ್, ಇದೇನ್ ಮಾಡ್ತಾ ಇದೀಯ ರಾಹುಲ್ ನೀನು? ಅಲ್ಲ, ಪ್ರೀತ್ಸೆ ಅಂತ. ಇನ್ನೇನ್ ಕಮಲಿ, ನನ್ನ ಹೆಂಡತಿಗೂ ಆಯ್ತು ಡೈವರ್ಸ್ ಆಯ್ತು. ನಿನ್ಗೂ ನಿನ್ ಗಂಡನ ಜೊತೆ ಡೈವರ್ಸ್ ಆಗೈತೆ. ಮೊದಲಾದ್ರೆ ಕದ್ದು ಮುಚ್ಚಿ ಎದ್ರುಕೊಂಡು ಮೀಟ್ ಮಾಡಬೇಕಿತ್ತು, ಗಡಗಡ ನಡಿಕೊಂಡು ಮಾತಾಡ್ಬೇಕಿತ್ತು. ಆದ್ರೆ ಇವಾಗ ರಾಜ ರೋಷವಾಗಿ ಇಬ್ರು ಊರೆಲ್ಲ ತಿರ್ಗಾಡಿದ್ರು ಯಾರು ಕೇಳ್ತಾರೆ? ಹಾ, ಯಾರು ಕೇಳ್ತಾರೆ ಅಂದ್ರೆ ಪೈಲ್ವಾನ್ ಪಾಪಣ್ಣ ಕೇಳ್ತಾನೆ. ಹಾ, ನನ್ನ ಮಗ ಯಾಕೆ ಕೇಳ್ತಾನೆ? ಪೈಲ್ವಾನ್ ಪಾಪಣ್ಣ ಅವನ ಹತ್ರ ಕೆಲಸ ಮಾಡೋ ಅವಶ್ಯಕತೆ ಏನಾಯ್ತು? ನೀನು ಆರಾಮಾಗಿ ಬಿಟ್ಟು ಬರ್ತಿದ್ಯಲ್ಲ, ನಾನು ನೀನು ಬೆಂಗ್ಳೂರ್ಗೆ ಹೋಯ್ತಾ ಇದೀವಲ್ಲ. ಯಾಕೆ ತಲೆ ಕೆಡಿಸ್ಕೊಂಡು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ? ನೋಡು, ಯಾವನಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಹೆಂಡತಿಗೂ ನಾನು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ನೀನು ಅಷ್ಟೇ ಯಾವನಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನ ಪೊಲೀಸ್ ಹತ್ರ ಮಾತಾಡಿದ್ದೀನಿ, ಆರಾಮಾಗಿ ಸೈನ್ ಹಾಕೋದೆಲ್ಲ ಮುಗೀತದಂತೆ. ಮುಗ್ದಿದ ತಕ್ಷಣ ಇಬ್ರು ಬೆಂಗಳೂರು ಕಡೆಗೆ ಹೋಯ್ತಾ ಇರ್ತೀವಿ ಅಷ್ಟೇನೆ. ಅಯ್ಯೋ ರಾಹುಲ್, ನಾನ್ ಯಾಕೆ ಬರ್ಲಿ? ನಾನ್ ಬರಲ್ಲ. ನೀನು ನಾನೇನೋ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಿದ್ನಲ್ಲ. ಅಯ್ಯೋ, ಟೆನ್ಷನ್ ಅಲ್ಲಿ ಹೇಳದೆ ಮರ್ತೋಯ್ತು. ನೋಡು, ಈ ನಾನು ಹಾಕೊಂಡ್ರೆ ನಕ್ಲೆಸ್ ಚೆನ್ನಾಗಿದ್ಯಾ? ಹಾ, ಸೂಪರ್ ಆಗೈತೆ. ಈ ಲುಕ್ಕೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ನಿನಗೆ. ಈ ಸೀರೆ ಎಲ್ಲ ಚೆನ್ನಾಗಿದೆ ತಾನೇ? ಹಾ, ಹೇಳಿದ್ನಲ್ಲ, ಸೂಪರ್ ಆಗಿ ಕಾಣಿಸ್ತಿದ್ಯಾ. ಲುಕ್ಕಲ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಇದೆಲ್ಲ ಯಾರ್ದು ಅನ್ಕೊಂಡೆ? ಇದೆಲ್ಲ ಪೈಲ್ವಾನ್ ಪಾಪಣ್ಣ ನನಗ್ ಕೊಟ್ಟಿರೋದು. ಏನು? ಪೈಲ್ವಾನ್ ಪಾಪಣ್ಣ ನಿನಗೆ ಯಾಕೆ ಕೊಟ್ಟ? ನಿನ್ ಕೆಲಸ ಮಾಡಿದ್ದು ಕೊಟ್ನಾ? ಅಯ್ಯೋ ರಾಹುಲ್, ಯಾರಾದ್ರೂ ಕೆಲಸ ಮಾಡಿದ್ರೆ ಈ ತರ ಯಾರಾದ್ರೂ ಸೀರೆ ಒಡವೆ ಎಲ್ಲ ಕೊಡ್ತಾರ? ರಾಹುಲ್, ನಾನು ಪೈಲ್ವಾನ್ ಪಾಪಣ್ಣ ಇಬ್ರು ಮದ್ವೆ ಮಾಡ್ಕೋತಾ ಇದೀವಿ. ಏನ್ ಹೇಳ್ತಾ ಇದೀಯ ಕಮಲಿ? ನೀನು ಪೈಲ್ವಾನ್ ಪಾಪಣ್ಣ ಜೊತೆ ಮದ್ವೆ ಮಾಡ್ಕೋತಾ ಇದೀಯಾ? ಹಾ, ಯಾಕೆ ಮಾಡ್ಕೋಬಾರ್ದ? ನಾನು ಪೈಲ್ವಾನ್ ಪಾಪಣ್ಣ ಇಬ್ರು ಮದ್ವೆ ಮಾಡ್ಕೊತಾ ಇದೀವಿ. ನೋಡು, ಇದೆಲ್ಲ ಅವ್ನು ಅದಕ್ಕೆ ನನಗೆ ಕೊಟ್ಟಿರೋದು. ಈ ಒಡವೆ, ಈ ಸೀರೆ ಎಲ್ಲನೂ ಅಷ್ಟೇನೆ ಬೇಕು ಅಂತ ನನಗೆ ಕೊಟ್ಟಿರೋದು. ಆದಷ್ಟು ಬೇಗ ಮುಂದಿನ ವಾರನೇ ನಾವು ಇಬ್ರದೂ ಮದ್ವೆ. ರಾಹುಲ್, ನೀನಂತೂ ಬೇಜಾರು ಮಾಡ್ಕೋಬೇಡ. ನಾನು ಈ ತರ ಮಾಡಿದೆ ಅಂತ ನೀನು ಬೇಜಾರು ಮಾಡ್ಕೋಬೇಡ, ಓಕೆ? ನೋಡು, ನಿನಗೆ ನನಗಿನ್ನ ಚೆನ್ನಾಗಿರೋ ಹುಡುಗಿನಿಯ ಸಿಗ್ತಾಳೆ. ನನಗಂತೂ ಪೈಲ್ವಾನ್ ಪಾಪಣ್ಣನಿಯ ಬೆಟರು. ಅವನ್ನೇನಿಯ ನಾನು ಮದುವೆ ಮಾಡ್ಕೊತೀನಿ. ಅವನ ಹತ್ರ ಕಾಸೈತೆ. ನೀನು ಅನ್ಯಾಯವಾಗ ಆಶನ್ ಬಿಡಬಾರ್ದಾಗಿತ್ತು. ನೀನು ಅವಳ ಜೊತೆ ಇದ್ದಿದ್ರೆ ಹೆಂಗೋ ಅವಳ ಹತ್ರ ದುಡ್ಡು ಅದು ಇದು ಎಲ್ಲ ಬೇಜಾನಿತ್ತಲ್ವಾ? ನೀನು ಚೆನ್ನಾಗಿರ್ಬೋದಿತ್ತು. ನೀನೇ ಬಿಟ್ಬಿಟ್ಟು ತಪ್ಪು ಮಾಡಿಬಿಟ್ಟೆ. ಏನ್ ಹೇಳ್ತಾ ಇದೀಯ ಕಮಲಿ? ನಾನು ನಿನ್ಗೋಸ್ಕರ ತಾನೇ ಡೈವರ್ಸ್ ಅಂತ ಆ ಲೆವೆಲ್ಗೆ ಹೋಗಿದ್ದು. ಇಲ್ಲಾಂದ್ರೆ ಆಶನ್ ಕೈ ಕಾಲಾದ್ರೂ ಹಿಡ್ಕೊಂಡು ಪರವಾಗಿಲ್ಲ, ಅವಳು ಹೇಳ್ದಂಗೆ ಕೇಳ್ಕೊಂಡು ಮನೆಗೆ ನೀ ಬಿದ್ದಿರ್ತಾ ಇದ್ದೆ. ನಿನ್ಗೋಸ್ಕರ ತಾನೇ ನಾನು ಡೈವರ್ಸ್ ಬೇಕು ಅಂತ ಡೈವರ್ಸ್ ತಗೊಂಡಿದ್ದು. ನಿನ್ಗೋಸ್ಕರನೇ ಎಲ್ಲ ಮಾಡಿದ್ ನಾನು. ಆದ್ರೆ ಇವಾಗ ನೀನ್ ನೋಡ್ರೆ ನೀನೇ ಕೈ ಕೊಟ್ಬಿಟ್ಟು ಕಿತ್ತೋಗಿರೋ ಪೈಲ್ವಾನ್ ಪಾಪಣ್ಣನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ಯಾ. ಅಂಕಲ್ ಆಗಿರೋನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ನಿನ್ಗೇನಾದ್ರು ತಲೆಗೆಲ್ಲ ಕೆಟ್ಬಿಟ್ಟಾಯ್ತಾ ನಿನ್ಗೆ? ನಿನ್ ಮಕ್ಕಕ್ಕಿಷ್ಟು ಏನ್ ಮಾಡ್ತಿದ್ಯಾ ನೀನಂತೂ? ನೋಡು, ಆ ಪೈಲ್ವಾನ್ ಪಾಪಣ್ಣನ ಬಿಟ್ಬಿಡು. ನಾನು ನಿನ್ಗೋಸ್ಕರ ಡೈವರ್ಸ್ ತಗೊಂಡಿದ್ದೀನಿ. ನಾನು ಇನ್ನೇನೆಯ ಮದುವೆ ಮಾಡ್ಕೋಬೇಕು. ನಿನ್ ಬಿಟ್ರೆ ನಾನು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳಕ್ಕೆ ನಾನು ತಯಾರಿನೇನಿಯ ಇಲ್ಲ. ನನಗೆ ನೀನೇನಿಯ ಬೇಕು, ನಿನ್ನೇನಿಯ ಮದುವೆ ಮಾಡ್ಕೋಬೇಕು ಅಷ್ಟೇ ಏನಿಯ. ಆ ಪೈಲ್ವಾನ್ ಪಾಪಣ್ಣನ ಬಿಟ್ಬಿಡು. ನಾನು ನಿನ್ಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀನಿ ಕಮಲಿ. ದಯವಿಟ್ಟು ನೀನು ಈ ಥರ ಮೋಸ ಗೀಸ ಎಲ್ಲ ಮಾಡಕ್ಕೆ ಬರಬೇಡ. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇವ್ನಿ. ನೀನು ಹೇಳ್ದೆ ತಾನೇ ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ. ಅವಾಗ ಹೀಗೆ ಯಾಕೆ ಈ ಥರ ಬದಲಾಗೋಗ್ಬಿಟ್ಟೆ ನೀನು? ರಾಹುಲ್ ರಾಹುಲ್ ರಾಹುಲ್, ನಿನ್ಗೇನು ಗೊತ್ತಾಗಲ್ಲ ರಾಹುಲ್. ನೋಡು, ಪೈಲ್ವಾನ್ ಪಾಪಣ್ಣ ಹತ್ರ ದುಡ್ಡೈತೆ, ನಿನ್ನ ಹತ್ರ ಏನೈತೆ? 10 ಪೈಸಾ ಇಲ್ಲ ನಿನ್ನ ಹತ್ರ. ಸರಿ, ನನ್ನ ಮದುವೆ ಮಾಡ್ಕೊಂಡು ನೀನು ಹೆಂಗ್ ಸಾಕ್ತೀಯ ಹೇಳು? ನೋಡು, ಅವಾಗಂತೂ ಕೋಟಿ ಎಲ್ಲರೂ ಭಾಗ ಮಾಡ್ಕೊತಾ ಇದ್ವಿ. ಅದಕ್ಕೆ ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ದೆ. ನೀನೇ ಇವಾಗ ಪಾಪರಾಗಿದ್ಯಾ. ನೋಡು, ಈ ನನ್ನ ಕತ್ತಾಗೈತಲ್ಲ ನಕ್ಲೀಸ್,
ಇದು ಎಷ್ಟು ಗ್ರಾಮ್ ಐತೆ ಗೊತ್ತಾ? ಮಿನಿಮಮ್ ಅಂದ್ರೆ 40 ಗ್ರಾಮ್ ಐತೆ. ಈ 40 ಗ್ರಾಮ್ ಕೊಡಿಸ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೂ 5 ಲಕ್ಷ ಬೇಕೇ ಬೇಕು ಈಗಿನ ರೇಟಾಗೆ. 5 ಲಕ್ಷ ಬೇಕು ಅಂತದ್ರಾಗೆ ಒಂದು ನೆಕ್ಲೆಸ್ ಕೊಡ್ಸಕ್ಕೆ ನಿಂಗೆ ಎಷ್ಟು ವರ್ಷ ಬೇಕಾಯ್ತದೆ ನೀನೇ ಯೋಚನೆ ಮಾಡು. ಹಬ್ಬ ಅಂದ್ರೆ ಒಂದು 5 ವರ್ಷ ಅದು ಆಗಲ್ಲ. ನೀನು ಮೊದಲೇ ಸೋಮಾರಿ, ಕೆಲ್ಸಕ್ಕೂ ಹೋಗಲ್ಲ, ಏನೂ ಹೋಗಲ್ಲ. ಅಂಥದ್ರಾಗೆ ನೀನು ದುಡ್ದು ನನ್ನ ನೋಡ್ಕೊಂಡು ನನ್ನ ಮಾಡ್ತೀಯ ಅನ್ನೋದೆಲ್ಲ ಸುಳ್ಳು. ಅದಕ್ಕೆ ನನಗೆ ಪರ್ಫೆಕ್ಟ್ ಜೋಡಿ ಅಂದರೆ ಪೈಲ್ವಾನ್ ಪಾಪಣ್ಣ ನೆನ್ಯ ನೋಡು. ಹೋಗಿ ಆಶನ್ ಕೈಯೋ ಕಾಲ ಹಿಡ್ಕೊಂಡು ತಪ್ಪಾಯ್ತು ನಿನ್ ಜೊತೆ ಇರ್ತೀನಿ ಅಂತ ಅವಳ ಜೊತೆ ಇರು, ಸರಿನಾ? ಏನೇ ಕಮ್ಲಿ, ಜಾಸ್ತಿ ಓವರ್ ಆಗಿ ಮಾತಾಡ್ತಾ ಇದೆಯಾ ನೀನಂತೂ? ಇಷ್ಟೊಂದು ಓವರ್ ಆಗಿ ಮಾತಾಡೋ ಅವಶ್ಯಕತೆ ಏನಿತ್ತು? ನನ್ನೇನಿಯ ಬಿಟ್ಬಿಡ್ತೀನಿ ಅಂತ ಮಾತಾಡ್ತಾ ಇದೆಯಾ? ನಿನ್ಗೋಸ್ಕರ ಡೈವರ್ಸ್ ತಗೊಂಡು ನಿಂತಿದ್ದೀನಿ ಇಲ್ಲಿ. ಆಶನ್ ಬಿಟ್ಬಿಟ್ಟು ನನ್ನ ಬಿಟ್ಬಿಟ್ಟು ಅದು ಹೆಂಗೆ ನೀನು ಮದುವೆ ಮಾಡ್ಕೊತೀಯ ನೀನು? ನೋಡು, ಅದೆಲ್ಲ ಬೇಕಾಗಿಲ್ಲ. ನನ್ನ ಮಾತು ಅಷ್ಟೇ ಏನಿಯ ಕೇಳಬೇಕು, ಕೇಳ್ತೀಯಾ? ದಯವಿಟ್ಟು ಬಿಟ್ಬಿಟ್ಟು ನೀನು ಬಿಟ್ಬಿಡು. ಅವನು ಬಿಟ್ಬಿಟ್ಟು ನನ್ನ ಜೊತೆ ತಾಳಿ ಕಟ್ಟಿಸ್ಕೊಂಡು ನನ್ನ ಜೊತೆ ಬಾ, ಬೆಂಗಳೂರು ಕಡೆಗೆ ಹೊಂಟೋಗ್ಬಿಡೋಣ. ಯಾವ ಪಾಪಣ್ಣನೂ ಬೇಡ, ಏನೂ ಬೇಡ. ಏಯ್, ನೀನ್ ಯಾರೋ ಕೇಳಕ್ಕೆ? ಏನು ಬೇಡ ಎತ್ತು ಬೇಡ ಅಂತ ಹೇಳಿದ್ರೆ ನನ್ನ ಇಷ್ಟ ಕಣಲೆ. ನಾನು ಯಾವನು ಬೇಕಾದ್ರೂ ಮದುವೆ ಮಾಡ್ಕೊತೀನಿ. ನಾನೇನಾದ್ರೂ ನಿನ್ಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ನ ನೀನು ಮದುವೆ ಮಾಡ್ಕೊತೀನಿ ಅಂತ? ಕಮಲೇಶ್, ಯಾನೇ ಓವರ್ ಆಗಿ ಮಾತಾಡ್ತಾ ಇದೆಯಾ ನೋಡು. ಬೇಡ, ನಾನು ಈಗ ಹೇಳ್ತಾ ನಾನು ಸುಮ್ಮನೆ ಬಿಡಾಕಿಲ್ಲ. ನಾನು ನಿನ್ನ ಭಾಳ ಇಷ್ಟಪಟ್ಬಿಟ್ಟಿದ್ದೀನಿ, ಸುಮ್ಮನೆ ಇದ್ಬಿಡು. ಹೋಗಲೇ, 5 ಪೈಸೆ ಗೊತ್ತಿಲ್ದಿರ ತಿರ್ಬೋಕಿ ನನ್ನ ಮಗ. ನಾನು ಯಾಕೆ ಮದುವೆ ಮಾಡ್ಕೋಬೇಕು? ನಾನು ಎಷ್ಟು ಸಲ ಹೇಳ್ತಾ ಇದ್ದೀನಿ, ಸುಮ್ಮನೆ ಫ್ರೆಂಡ್ಸ್ ಥರ ಇದ್ಬಿಡೋಣ. ಅವಾಗೇನೋ ಒಂಚೂರು ಲವ್ ಆಗಿತ್ತು, ಇವಾಗ ಲವ್ ಗಿವು ನಂತಾಗ ಏನೂ ಇಲ್ಲ ನೋಡು. ಯಾವ ಲವ್ಗೂ ನನ್ನ ಮನ್ಸಾಗ ಬೆಲೆ ಇಲ್ಲ, ಯಾವ ಲವ್ಗೂ ನನ್ನ ಹತ್ರ ಏನೂ ಇಲ್ಲ ನೋಡು. ದಯವಿಟ್ಟು ನನ್ನ ಬಿಟ್ಬಿಡು, ಈಗಲೇ ಏನಿಯ ಬಿಟ್ಬಿಡು. ನನ್ನ ಸವಾಸನ ಏನಿಯ ಬಿಟ್ಬಿಡು. ನನಗಂತೂ ಹೇಳಿದ್ನಲ್ಲ, ಈಗ ಸುಮ್ಮನೆ ಬಿಟ್ಬಿಟ್ರೆ ಏನಿಯ ಸರಿ. ನನ್ನ ಸವಾಸನೂ ಬೇಡ, ನಂಗೆ ನಿನ್ನ ಸವಾಸನವೇ ಬೇಡ. ನಾನು ಪೈಲ್ವಾನ್ ಪಾಪಣ್ಣ ಜೊತೆ ಏನಿಯ ಸಂದಾಕಿರ್ತೀನಿ. ನೀನು ಯಾವ ಜೊತೆ ನಾನು ಸಂದಾಕಿರು, ನಾನು ಏನೂ ಕೇಳೋದಿಲ್ಲ. ನನಗಂತೂ ದುಡ್ಡು ಅಷ್ಟೇ ಏನಿಯ ಮುಖ್ಯ. ನನಗೆ ಇನ್ನೇನು ಮುಖ್ಯ ಅಲ್ಲ ಜೀವನದಾಗೆ. ಲವ್ ಪವು ಎಲ್ಲನೂ ದುಡ್ಡಿದ್ರೆ ಅಷ್ಟೇ ಏನಿಯ ಬರೋದು. ಇಲ್ಲ ಅಂದ್ರೆ ಯಾವ ಲವ್ನೂ ಬರೋಕ್ಕಿಲ್ಲ. ನನ್ನೇ ಹೊಡಿತೀಯಲ್ಲ ನೀನು? ಯಪ್ಪ, ನನ್ಗೆ ಹೊಡಿತೀಯೇನೆ? ಲೇ, ನೀನ್ ಯಾರಲ್ಲ ಕೇಳಕ್ಕೆ? ನಾನು ಯಾವನ್ನ ಕಟ್ಕತೀನಿ, ಯಾವ ಜೊತೆ ಇರ್ತೀನಿ? ನೀನ್ ಹೆಂಡ್ತಿಯಲ್ಲ ನಾನು ಹೇಳಿದ ಮಾತೆಲ್ಲ ಕೇಳಕ್ಕೆ? ಆ ಯಾಶಿ ಅನ್ಕಂಡ ನಿನ್ನ ಹತ್ರ ಏನೂ ಗೊತ್ತಿಲ್ಲ ಅಂದ್ರೂ ಅಯ್ಯೋ ನನ್ನ ಗಂಡ ಅಂತ ಹೇಳ್ಬಿಟ್ಟು ನಿನ್ ಜೊತೆ ಬಿದ್ದಿರಕ್ಕೆ? ನಾನು ನಿನ್ ಹೆಂಡ್ತಿಯಲ್ಲ, ನೀನ್ ಹೆಂಡ್ತಿ ಥರ ಅಂತೂ ಮೊದಲೇ ಅಲ್ವೇ ಅಲ್ಲ ನೋಡು. ನಾನಾಯ್ತು, ನನ್ನ ಲೈಫ್ ಆಯ್ತು, ನನ್ನ ಇದಾಯ್ತು. ನನ್ನ ಪಾಡು ನಾನು ನೆಮ್ಮದಿಯಾಗಿದ್ದೀನಿ. ನಿನ್ ಪಾಡು ನೀನು ಯಾವ ಜೊತೆ ಹೋಗಿ ನೆಮ್ಮದಿಯಾಗಿರು. ನನ್ನ ಹತ್ರಕ್ಕೆ ಬಂದೆ ಅಂದ್ರೆ ಮೈ ತುಂಬ ವಿಷಯ ತುಂಬ್ಕೊಂಡಿಲ್ಲ ನೀನು. ಅದೇನು ವಿಷಯ ಕನ್ಯೇನೆ ನೀನು. ಲೋಪರ್ ಬಡ್ಡಿ. ನನಗೆಲ್ಲ ಏನೇನೋ ಆಸೆ ತೋರಿಸ್ಬಿಟ್ಟು ನಿಮ್ಮನ್ನೆಲ್ಲ ಜೈಲಿಂದ ಬಿಡಿಸ್ಕೊಂಡ್ಬಿಟ್ಟು ಬಂದಿದ್ದೀನಿ ನಾನು. ಬಿಡು ಕಮ್ಲಿ ಅಲ್ವಾ ಅಂತ ಹೇಳ್ಬಿಟ್ಟು. ನಾನು ಇನ್ನೊಬ್ಳು ಎಂಡ್ರು ಯಾವನ ಜೊತೆನೋ ಓಡೋದ್ಲು. ಆದ್ರೂ ಬಿಡು ಪರವಾಗಿಲ್ಲ, ಬಿಡು ಓಡಿದ್ರೆ ಓಡೋಗ್ಲಿ ಅಂತ ಅವಳು ಹಿಂದೆನೂ ಹೋಗ್ದಿದ್ದಂಗೆ ನಾನು ನಿನ್ನ ಜೊತೆ ಬಂದಿದ್ದಕ್ಕೆ ಏನೇ ಮಾಡಿದೆ ನೀನು ನನಗೆ? ನಿನ್ನಂತೂ ಈ ನದಿನಾಗ ಹಾಕಿ ಸಾಯಿ ಬಡಿಲಿಲ್ಲ ಅಂತಂದ್ರೆ ಕೇಳು, ನನಗೆ ಗೊತ್ತಿರೋ ಪಾಪಕ್ಕೆ. ನಿನಗೊಬ್ಬನಿಗೆ ಹೊಡೆಯಕ್ಕೆ ಬರೋದು, ನನಗೇನು ಬರಲ್ವಾ? ಬಿಡಲೇ ನನ್ನ ಯಾಕೆ ಹಿಡ್ಕೊಂಡಿದ್ಯಾ ಕೈನ? ಬಿಡ. ಏಯ್, ಬಿಡದ, ನಿನ್ನ ಸಾಯಿ ಬಡ್ದ್ಬಿಡ್ತೀನಿ ಇವತ್ತು. ನಿನ್ನಂತೂ ಬಿಡಕ್ಕಿಲ್ಲ. ನನಗೆ ಮೋಸ ಮಾಡೋಗಿರಲ್ವಾ ನೀನು? ನನಗೆ ಎಷ್ಟು ಮೋಸ ಮಾಡಿದ್ಯಾ ನೋಡು. ಲೋಪರ್, ನೀನು ಸಾಯಿ ಬಡ್ದೆ ನೀನು ಹೋಗೋದು. ನನ್ನ ಸಾಯಿ ಬಡಿಯ ತನಕ ನಾನೇನಾದ್ರು ಕಡಲೆಪುರಿ ತಿಂತ ಇರ್ತೀನ? ನಾನು ನಿನ್ನನ್ನು ಸಾಯಿ ಬಡ್ದೇ ಬಡಿತೀನಿ. ನಾನು ಯಾಕೆ ಸಾಯಿ ಸತ್ತು ಹಾಳಾಗೋಗ್ಲಿ, ನಿನ್ನೂ ಸಾಯಿ ಬಡಿತೀನಿ. ನನ್ನನ್ನು ಸಾಯಿಸೋದೇನು ಅಷ್ಟೊಂದು ಸುಲಭ ಅಂತ ಅನ್ಕೊಬಿಟ್ಟನಲ್ಲ ನೀನು? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಜೊತೆ ನಿನ್ನೂ ನದಿ ಹೇಳ್ಕೊಂಡೋಗಿ ಸಾಯಿ ಬಡಿತೀನಿ ಬಾ. ನಾನೇನಾದ್ರು ಹೇಳಿದ್ನ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಡ್ಲಿ ಅಂತ ಹೇಳ್ಬಿಟ್ಟು? ಹೇಳಿದ್ನಿಲ್ಲ ನಾನು. ಒಂದು ದಿನಕ್ಕೆ ನಾನು ಏನು ಕೇಳಲಿಲ್ಲ ಡೈವರ್ಸ್ ಕೊಡ್ತೀನಿ ನಿನ್ಗೋಸ್ಕರ ಅಂತ. ಇವಾಗ ಹೆಂಡತಿಗೆ ಡೈವರ್ಸ್ ಕೊಟ್ಬಿಟ್ಟು ನನ್ನ ಹತ್ರ ಬಂದು ಮಾತಾಡ್ತಾನೆ. ಈಗ ನಾನು ನನ್ನ ಗಂಡು ಡೈವರ್ಸ್ ಕೊಟ್ಟು ನಾನು ಮುಚ್ಕೊಂಡಿಲ್ವಾ? ಯಪ್ಪ, ಲೇ ಕಮ್ಲಿ, ನನ್ನ ಮಾತು ಕೇಳು. ನನಗೆ ನೀನು ಬೇಕು ಅಷ್ಟೇ. ನೀನಿಯ ಬೆಂಗ್ಳೂರಿಗೆ ಹೋಗನಿ, ಸಂಸಾರ ಮಾಡನಿ, ಸಂದಕಿರನಿ. ನೀನು ಪೈಲ್ವಾನ್ ಪಾಪಣ್ಣನ ಸವಸನ ಬಿಟ್ಬಿಡು. ನನ್ನ ಮಗ ನಿನ್ಗಿನೋ 15-20 ವರ್ಷ ದೊಡ್ಡನು. ಅವನು ಕಟ್ಕೊಂಡು ನೀನು ತಾನೇ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ನೋಡು ಕಮ್ಲಿ, ನನ್ನ ಜೊತೆ ಬಂದ್ಬಿಡು. ಈಗ ಜಗಳ ಪಗಳ ಎಲ್ಲ ಮರ್ತ್ಬಿಡೋಣ. ನಾನು ಆಶುನ್ ಬಿಟ್ಬಿಟ್ಟು ಬಂದಿದ್ದೀನಿ. ನಾನು ಇಷ್ಟಪಟ್ಟಿರೋ ಜೀವನ ಎಲ್ಲ ಕಳ್ಕೊಂಬಿಟ್ಟು ಬಂದಿದ್ದೀನಿ. ನಿನಗೋಸ್ಕರ ಏನಿಲ್ಲ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನೀನೇ ಬೇಕು ಅಂತ ಬಿಟ್ಬಿಟ್ಟು ಬಂದಿದ್ದೀನಿ. ನೋಡೇ ಕಮ್ಲಿ, ಮೋಸ ಮಾಡಬೇಡ. ಸುಮ್ಮನೆ ನನ್ನ ಹತ್ರ ಒದೆ ತಿಂದ್ಬಿಟ್ಟು ಸಾಯಂಗೆ ಮಾಡಬೇಡ. ಸುಮ್ಮನೆ ನೀನು ನನ್ನ ಜೊತೆ ಬಾ ಬೆಂಗ್ಳೂರಿಗೆ ಈಗಲೇ ಹೊಂಟೋಗ್ಬಿಡೋಣ ಬಾ. ಆ ಪೈಲ್ವಾನ್ ಪಾಪಣ್ಣನ ಬಿಟ್ಬಿಡು ಬಾ. ಯಪ್ಪ ಕಮ್ಲಿ, ನಾನು ಹೇಳೋದನ್ನ ಕೇಳೆ. ನನ್ನೇ ಯಾಕೆ ಹಿಡ್ಕೊಂಡು ಹೊಡಿತಿದ್ಯಲ್ಲ ಕಮ್ಲಿ? ಬಿಡೆ. ನಾನು ಯಾಕೆ ಬಿಡ್ಬೇಕು ನಿನ್ನ ಅಂತ ಹೇಳ್ಬಿಟ್ಟು? ನೋಡು, ನನಗೆ ತಿಕ್ಲು ಹತ್ತಿಸ್ಬೇಡ. ನನಗೆ ಸುಮ್ಮನೆ ಇಲ್ಲಿಂದ ಹೊಂಟೋಗಿ ಈ ಕಡೆಯಿಂದ ಒಂದು ಬಿಟ್ಟಾದ್ರೆ ನೆಲದಾಗ ಉಳ್ಳಾಡ್ತಿರ್ತೀಯ ಅಷ್ಟೇನಿಯಾ? ನನ್ನ ಪಾಡು ನಾನು ಮುಟ್ಬಿಡು. ನಿನ್ನ ಸಾಯಿಸ್ತೀನಿ. ನಿನ್ನ ಸಾಯಿಸ್ಬಿಟ್ಟೆ ಏನಿಯಾ ಹೋಗೋದು ಇಲ್ಲಿಂದ? ನಿನಗೆ ಈಗ ಮಾಡ್ತೀನಿರು. ನನ್ನ ಸಾಯಿಸ್ತೀಯಾ? ನನ್ನ ಸಾಯಿಸ್ತೀಯಾ? ಸಾಯಿಸೋದು ಹೆಂಗ್ ಸಾಯಿಸ್ತೀಯ ನಾನೇ ನೋಡೇ ಬಿಡ್ತೀನಿ. ನೀನು ಸಾಯಿಸಗಂಡ ನಾನು ಕಡಲೆಪುರಿ ತಿಂತಾ ಇದ್ದೀನಿ ನಲ್ಲೇ ಬಡ್ಡಿ ನನ್ನ ಮಗನೇ. ನಾನು ಹೇಳ್ತಿದ್ದೀನಿ, ನನಗೆ ಲವ್ ಗಿವು ಎಲ್ಲ ಸೆಂಟಿಮೆಂಟ್ ಎಲ್ಲ ಹೊಂಟೋಗ್ಬಿಟ್ಟೈತೆ. ನನಗೆ ಯಾವ ಲವ್ ಇಲ್ಲ. ದುಡ್ಡು ಮುಖ್ಯ ಅಷ್ಟೇ ನೀನು ಅಂತ ಹೇಳ್ಬಿಟ್ಟು ನನಗೇನೇ ಇಲ್ದಿರ ಆಟ ಆಡಿಸ್ತಿದೀಯಲ್ಲ ನೀನು. ಲೋಪರ್ ಬಡ್ಡಿನ ತಗೊಬಂದು ಅಮ್ಮಿಕೊಂಡಿರ್ಬೇಕು. ನನ್ನ ಪೈಲ್ವಾನ್ ಪಾಪಣ್ಣನ ನೀನು ಮದುವೆ ಮಾಡ್ಕೊಳ್ಳೋದು. ಅವನ ಹತ್ರ ಬೇಜಾನ್ ಐತೆ, ನಿನ್ನ ಹತ್ರ ಏನಿಲ್ಲ ಐತೆ. ಹೋಗ ಆಶಿತಾಗೆ ಬಿದ್ದಿರು. ನಿನ್ನ ಆಶಿತಾಗೆ ಬಿದ್ದಿರೋ ನಿನ್ ಕಾಸು ಸಿಗ್ತಾ ಇರಲ್ವಾ ನಿನಗೆ? ಅಪ್ಪ, ಎಂಥ ವಿಷಕನ್ಯೇನೆ ನೀನು. ಅವಳು ಎಷ್ಟೋ ವಾಸಿ ಆಗ್ಬಿಟ್ಟಿದ್ಲಲ್ಲಿ ಆಶಾ. ಎಂಥ 10 ಪೈಸೆ ದುಡಿಲಿಲ್ಲ ಅಂದ್ರೂ ಗಂಡ ಅಂತ ಇದ್ಲು. ಈಗ ಎಂಥ ಸೆಂಟಿಮೆಂಟಾಗೆಲ್ಲ ಹೇಳಿದ್ಲು ನನಗೆ. ಹಂಗಲ್ಲ ಹಿಂಗಲ್ಲ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ಲು. ನಾನು ನಿನ್ನ ಮೇಲಿರೋ ಹುಚ್ಚಿಗೆ ಅವಳನ್ನ ಉಗಿದ್ಬಿಟ್ಟು ಬಂದಿದ್ದೀನಿ. ಹೋಗಿ ಅವಳ ತಗೇನಿಯ ಸಾಯಿ.
ನಾನು ನೀನು ಇನ್ನೊಂದು ಕಿತ ಬಂದ್ಬಿಟ್ಟು ಕಾಮ್ಲಿ ಗಿಮ್ಲಿ ಅಂತ ನೈಸ್ ಮಾಡ್ಕೊಂಡು ಬಂದು ಆ ಕೈಕಾಲು ಒಂದು ನೆಟ್ಗಿರಕ್ಕಿಲ್ಲ ನಿನಗೆ ಮುರಿದಾಕ್ಬಿಡ್ತೀನಿ ನನ್ನ ಮಗನೇ ನಿನಗೆ. ನನ್ನ ಹತ್ರ ಕಾಮ್ಲಿ ಗಿಮ್ಲಿ ಅನ್ಕೊಂಡಿಲ್ಲ ಬಂದ್ಬಿಟ್ರೆ ನೀನು ಹೆಂಗಾರ ಮಾಡ್ಕೊಂಡು ಸಾಯಿ, ನೀನು ಇಲ್ಲೇ ಸತ್ತೋಗ್ಬಿಡು. ಇನ್ನೊಂದು ಕಿತ ನಾನು ಮಾತಾಡಿಸ್ಬೇಡ ಅಷ್ಟೇ. ಏನಿಯಾ ಫ್ರೆಂಡ್ಶಿಪ್ ಆಗಿರೋಣ ಅನ್ಕೊಂಡಿದ್ದೆ, ಇನ್ಮೇಲೆ ಫ್ರೆಂಡ್ಶಿಪ್ ಇಲ್ಲ ಗೆನ್ಶಿಪ್ ಇಲ್ಲ ಏನಿಲ್ಲ, ಎಲ್ಲನೂ ಕಟ್ 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 ಅಷ್ಟೇ. ಏನಿಯಾ ಯಾವ ಫ್ರೆಂಡ್ಶಿಪ್ಪೂ ಇಲ್ಲ. ಹೇ ಕಮ್ಲಿ, ನೋಡು ಸುಮ್ಮನೆ ಬಿಡಲ್ಲ ನಿನ್ನ, ನನ್ನ ಮಾತು ಕೇಳು, ನನ್ನ ಜೊತೆ ಬಂದ್ಬಿಡು ಕಮ್ಲಿ, ಪ್ಲೀಸ್ ಕಮ್ಲಿ. ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ ಇಷ್ಟು ಗುದ್ರು ನನ್ನ ಜೊತೆ ಬಾ ಅಂತ ಹೇಳ್ತಾನೆ. ನಿನ್ನ ಜೊತೆ ನಾನು ಬರೋದ? ಇದ್ರ ಬದಲು ಸಾಯೋದು ಎಷ್ಟೋ ವಾಸಿ. 10 ಪೈಸೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ, ಲೋಪರ್ ದರಿದ್ರು ನನ್ನ ಮಗ ನನಗೆ ಹೇಳ್ತಾನೆ. ನಾನೊಂದು ಸಾಕ ಯೋಗ್ಯತೆ ಆದ್ರೂ ಐತೇನಿಲ್ಲ ನಿನಗೆ? ಸಾಕ್ತಿಯ ನನ್ನ? ಒಂದು ದಿನಕ್ಕೆ ಸಾಕಕ್ಕೆ ನಿನಗೆ ಯೋಗ್ಯತೆ ಇಲ್ಲ.